hello ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. 1-2-3 ದಿನದಿಂದ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹೊರಗಡೆ ಹೋಗಿದ ಕಾರಣ. ಆದ್ರೆ ಇವತ್ತಿಂದ ಎಲ್ಲ ಮ್ಯಾಚಸ್ ಸಹ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ನಡೀತಾ ಇರೋದು ಡಬಲ್ ಎಲ್ಡರ್ ಮ್ಯಾಚ್. ಮೊದಲನೇ ಮ್ಯಾಚ್ KKR ವರ್ಸಸ್ LSG, ಹಾಗೆ ಎರಡನೇ ಮ್ಯಾಚ್ ಪಂಜಾಬ್ ವರ್ಸಸ್ CSK. ಎರಡು ಮ್ಯಾಚ್ ಗಳಂತೂ ಅದ್ದೂರಿಯಾಗಿ ನಡೆಯುತ್ತೆ. ಇವತ್ತು ಕ್ರೂಷಲ್ ಆಗಿ ಹೋಗುತ್ತೆ. ಎರಡು ಮ್ಯಾಚಸ್ ಗಳು ಸಹ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕ್ರೂಷಲ್ ಆಗುತ್ತೆ. ಮೊದಲನೇ ಮ್ಯಾಚ್ ಕೋಲ್ಕತ್ತಾದಲ್ಲಿ ನಡೆದ್ರೆ, ಎರಡನೇ ಮ್ಯಾಚ್ ಚಂಡೀಗಢ ಅಲ್ಲಿ ನಡೀತಾ ಇರೋದು. ಆದ್ರಿಂದ ಎರಡು ಸಹ ಸಿಮಿಲರ್ ಪಿಚ್ ಗಳೇ. ಆದ್ರೆ ಚಂಡೀಗಢ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಪಿಚ್, ಹಾಗೆ ಕೋಲ್ಕತ್ತಾ ಪಿಚ್ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳ ಪಿಚ್, ಒಂದು ಸ್ವಲ್ಪ ಬ್ಯಾಟರ್ಸ್ ಗಳಿಗೆ ಸೆಕೆಂಡ್ ಇನ್ನಿಂಗ್ಸ್ ಬೆಟರ್ ಆಗಿ ಇರುತ್ತೆ. ಹಾಗೆ ಮೊದಲನೇ ಮ್ಯಾಚ್ ಗೆ ಬಂದ್ರೆ KKR ವರ್ಸಸ್ LSG. ಹಾಗೆ ಇಲ್ಲಿವರೆಗೂ LSG ಅವರು 4 ಮ್ಯಾಚಸ್ ಗಳನ್ನ ಆಡಿರೋದು. 4 ಮ್ಯಾಚಸ್ ಗಳಲ್ಲಿ 2 ಮ್ಯಾಚಸ್ ಗಳನ್ನ ಗೆದ್ದು 2 ಮ್ಯಾಚಸ್ ಗಳನ್ನ ಸೋತಿರೋದು. ಹಾಗೆ KKR ಅವರು ಸಹ ಸೇಮ್ 2 ಮ್ಯಾಚಸ್ ಗಳನ್ನ ಗೆದ್ದಿದ್ದಾರೆ, ಹಾಗೆ 2 ಮ್ಯಾಚಸ್ ಗಳನ್ನ ಸೋತಿದ್ದಾರೆ. ಹಾಗೆ ಅವರ ಹೋಮ್ ಕಂಡೀಷನ್ ಅಲ್ಲಿ 1 ಮ್ಯಾಚಸ್ ಸಹ ಸೋತಿದ್ದಾರೆ. ಆದ್ರೆ ಇವತ್ತಿನ ಕಂಡೀಷನ್ ಸಹ ನಡೀತಾ ಇರೋದು ಅವರ ಹೋಮ್ ಕಂಡೀಷನ್ ಅಲ್ಲಿ. ಆದ್ರಿಂದ ಇವತ್ತು ಒಂದು ಸ್ವಲ್ಪ ಸ್ಪ್ಯಾನ್ಸ್ ಫಾಲೋವರ್ಸ್ ಅಲ್ಲ, KKR ಗೆ ಸಪೋರ್ಟಿಂಗ್ ಇರುತ್ತೆ. ಆದ್ರೆ ಇವತ್ತು ನನ್ನ ಪ್ರಕಾರ ಲೈಟ್ ಆಗಿ ಏನೋ ಅನಿಸ್ತಾರೆ ಅಂದ್ರೆ KKR ಅವರು ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ, ಅನಾಲಿಸಿಸ್ ಮಾಡಿ ಯಾರು ವಿನ್ ಆಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಪ್ರೆಡಿಕ್ಟ್ ಮಾಡೋಣ. ಹಾಗೆ ಇಲ್ಲಿವರೆಗೂ ಕೋಲ್ಕತ್ತಾದಲ್ಲಿ 95 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 35 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 56 ಮ್ಯಾಚಸ್ ಗಳು ವಿನ್ ಆಗಿರೋದು. ಆದ್ರಿಂದ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರು. ಇದು ಒಂದು ಸ್ವಲ್ಪ ಸ್ಪಿನ್ ಟ್ರ್ಯಾಕ್ ಆಗಿರೋ ಕಾರಣ ಬ್ಯಾಟರ್ಸ್ ಗಳು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ಟ್ರಗಲ್ ಪಡ್ತಾರೆ. ಏನಾದ್ರೂ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಗೊತ್ತಾ, KKR ಅವರು ಫಸ್ಟ್ ಬ್ಯಾಟಿಂಗ್ ಆಡಿ 200+ ರನ್ ಹೊಡೆದು ಡಿಫೆಂಡಿಂಗ್ ನ ಮಾಡಿ ಮ್ಯಾಚ್ ನ ಗೆದ್ದಿದ್ದು. ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ವೇ ಏನಾದ್ರೂ ಬಿಗ್ ಸ್ಕೋರ್ ಹೊಡೆದ್ರೆ ಆರಾಮಾಗಿ ಇಲ್ಲಿ ಡಿಫೆಂಡಿಂಗ್ ನ ಮಾಡಬಹುದು. ಅಂದ್ರೆ 200+ ಇಲ್ಲಾಂದ್ರೆ 220 ಆ ತರ ಪ್ಲಸ್ ಮೇಲೆ ರನ್ ಹೊಡೆದ್ರೆ ಆರಾಮಾಗಿ ಇಲ್ಲಿ ಡಿಫೆಂಡಿಂಗ್ ನ ಮಾಡಬಹುದು. ಏನಾದ್ರೂ ಅದಕ್ಕಿಂತ ಕಮ್ಮಿ ಬತ್ತು ಅಂದ್ರೆ ಆರಾಮಾಗಿ ಚೇಸಿಂಗ್ ಆಗುವಂತೆ ಎಲ್ಲ ಸಾಧ್ಯತೆಗಳು ಇರೋದು ಈ ಈಡನ್ ಗಾರ್ಡನ್ ಪಿಚ್ ನಲ್ಲಿ. ಹಾಗೆ ಇಲ್ಲಿವರೆಗೂ ಟಾಸ್ ಯಾರು ವಿನ್ ಆಗಿದಾರೋ ಅವರು 50 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ ಯಾರು ಟಾಸ್ ನ ಸೋತಿದಾರೋ ಇಲ್ಲಿ 44 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಇದನ್ನ ನೋಡ್ತಾ ಬಂದ್ರೆ ಎರಡು ಸಿಮಿಲರ್ ಆಗಿ ಇದೆ, ಯಾವುದೇ ರೀತಿ ಅಷ್ಟೊಂದು ಮೇಜರ್ ಆಗಿ ಚೇಂಜಸ್ ಅಂತೂ ಇಲ್ಲ. ಹಾಗೆ ಈ ಈಡನ್ ಗಾರ್ಡನ್ ಪಿಚ್ ಅಲ್ಲಿ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 163. ಈ 163 ನ ನೋಡಿದ್ರೆ ಈಡನ್ ಗಾರ್ಡನ್ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಸ್ಕೋರ್ ಅನ್ಸುತ್ತೆ. ಆದ್ರೆ ಈ ಈಡನ್ ಗಾರ್ಡನ್ ಅಲ್ಲಿ ಡಿಫೆಂಡಿಂಗ್ ನ ಮಾಡ್ಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳ್ದೆ 200+ ಇದ್ರೆ ಮಾತ್ರ ಡಿಫೆಂಡಿಂಗ್ ಮಾಡಕ್ಕಾಗೋದು. ಏನಾದ್ರೂ ಅದಕ್ಕಿಂತ ಕಮ್ಮಿ ಸ್ಕೋರ್ ಇತ್ತು ಅಂದ್ರೆ ಯಾವುದೇ ರೀತಿ ಡಿಫೆಂಡಿಂಗ್ ಮಾಡಕ್ಕಾಗಲ್ಲ. ಎಕ್ಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ಸ್ಗೆ ಆ 200+ ಗಿಂತ ಕಮ್ಮಿ ಇತ್ತು ಅಂದ್ರೆ ಆರಾಮಾಗಿ ಚೇಸಿಂಗ್ ಮಾಡಬಹುದು. 190 ಮೇಲಿದ್ರು ಆರಾಮಾಗಿ ಡಿಫೆಂಡಿಂಗ್ ಮಾಡಬಹುದು. ಏನಾದ್ರು 195 ಒಳಗಿತ್ತು ಅಂದ್ರೆ ಆರಾಮಾಗಿ ಚೇಸಿಂಗ್ ಆಗುವಂತ ಸಾಧ್ಯತೆಗಳು ಇದೆ. ಹಾಗೆ ಇಲ್ಲಿವರೆಗೂ LSG ವರ್ಸಸ್ KKR 5 ಸಲ ಫೇಸ್ ಟು ಫೇಸ್ ಮ್ಯಾಚಸ್ ಗಳನ್ನ ಆಡಿರೋದು. ಅದರಲ್ಲಿ 2 ಮ್ಯಾಚಸ್ ಗಳನ್ನ KKR ವಿನ್ ಆಗಿದ್ರೆ, ಅದರಲ್ಲಿ 3 ಮ್ಯಾಚಸ್ ಗಳನ್ನ LSG ಅವರು ವಿನ್ ಆಗಿರೋದು. ಹಾಗೆ ಈ ಈಡನ್ ಗಾರ್ಡನ್ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಈ ಪಿಚ್ ಎಕ್ಸ್ಪೆಷಲಿ ಸ್ಪಿನ್ನರ್ಸ್ ಗಳ ಪಿಚ್. ಆದ್ರಿಂದ ಮೇಜರ್ ಆಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ 3 ಸ್ಪಿನ್ನರ್ಸ್ ಗಳನ್ನ ಆಡ್ಸೋದಂತೂ ಪಕ್ಕ. ಹಾಗೆ ಲಾಸ್ಟ್ ಮ್ಯಾಚಸ್ ಗಳಲ್ಲೂ ಸಹ ಒಂದು ಸಿಮಿಲರ್ ಬಾಲರ್ಸ್ ಗಳನ್ನ 3 ಜನ ಪ್ಲೇಯಿಂಗ್ ಲೆವೆನ್ ಇದ್ದೇ ಇರ್ತಾರೆ. ಇವಾಗ ಇರೋಂತ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಅಲ್ಲಿ ಆರಾಮಾಗಿ ಇಂಪ್ಯಾಕ್ಟ್ ಮಾಡ್ಕೋತಾರೆ, ಆರಾಮಾಗಿ 3 ಜನ ಸ್ಪಿನ್ನರ್ಸ್ ಗಳನ್ನ ಆಡಿಸ್ತಾರೆ. ಆದ್ರಿಂದ ಈ ಸ್ಪಿನ್ ಟ್ರ್ಯಾಕ್ ಅಲ್ಲಿ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಇರುತ್ತೆ. ಹಾಗೆ ಸೀಮರ್ಸ್ ಗಳಿಗೂ ಸಹ ಮಿಡಲ್ ಓವರ್ ಅಲ್ಲಿ ಸ್ಲೋ ಓವರ್ ಬೌಲಿಂಗ್ ಮಾಡಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಬ್ಯಾಟ್ಸ್ಮನ್ ಗಳಿಗೆ. ಹಾಗೆ ಈ ಈಡನ್ ಗಾರ್ಡನ್ ಪಿಚ್ ನ ನೋಡ್ತಾ ಬಂದ್ರೆ ಇದು ಒಂದ್ ಸ್ವಲ್ಪ ಸೆಕೆಂಡ್ ಇನ್ನಿಂಗ್ಸ್ ಗೆ ಬ್ಯಾಟಿಂಗ್ ಫೇವರಬಲ್ ಪಿಚ್ ಆಗಿರುತ್ತೆ. ಏನು ಫಸ್ಟ್ ಇನ್ನಿಂಗ್ಸ್ ಆಡ್ತೀವೋ ಆ ಟೈಮ್ ಅಲ್ಲಿ ನಮ್ಗೆ ಒಂದು ಸ್ವಲ್ಪ ಸ್ಪಿನ್ ಟ್ರ್ಯಾಕ್ ಹಾಗೆ ಬ್ಯಾಟ್ಸ್ಮನ್ ಗಳು ತುಂಬಾ ಸ್ಟ್ರಗಲ್ ಪಡ್ತಾರೆ. ಅದೇ ಲಾಸ್ಟ್ ಮ್ಯಾಚ್ ಅಲ್ಲಿ ಆ ರೀತಿ ಯಾವುದೇ ರೀತಿ ಸ್ಟ್ರಗಲ್ ಪಡ್ಲಿಲ್ಲ, ಆರಾಮಾಗಿ 200+ ಹೊಡೆದಿದ್ದು. ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಹೊಡೆದ್ರೆ ಕ್ರೂಷಲ್ ಆಗಿ ನಡೀತು. ನೋಡೋಣ, ಏನು ಲಾಸ್ಟ್ ನೈಟ್ MI ವರ್ಸಸ್ RCB ಮ್ಯಾಚ್ ಕ್ರೂಷಲ್ ಆಗಿ ಬಂದು ಯಾವ ರೀತಿ ನಮ್ಮ RCB ವಿನ್ ಆಯ್ತೋ ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲೂ ಆಗ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗುತ್ತೆ ಅಂತ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ KKR ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇಜರ್ ಆಗಿ ಏನು ಚೇಂಜಸ್ ಮಾಡಲ್ಲ. ಏನು ಲಾಸ್ಟ್ ಮ್ಯಾಚ್ ಅವ್ರು ಆಡಿರೋದು ಕೋಲ್ಕತ್ತಾದಲ್ಲಿ, ಆದ್ರಿಂದ ಅದು ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಲ್ಲ.
ಅದೇ ಪ್ಲೇಯಿಂಗ್ ಲೆವೆನ್ ನ ಇವತ್ತಿನ ಮ್ಯಾಚ್ ಅಲ್ಲೂ ಇರುತ್ತೆ. ಹಾಗೆ LSG ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇಜರ್ ಆಗಿ ಏನಾದ್ರು ಚೇಂಜಸ್ ಆದ್ರೆ ಒಂದು ಬಾಲಿಂಗ್ ಆರ್ಡರ್ ಅಲ್ಲಿ ಚೇಂಜಸ್ ಆಗ್ಬೋದು, ಇಲ್ಲ ಅಂದ್ರೆ ಮಿಡಲ್ ಆರ್ಡರ್ ಚೇಂಜಸ್ ಆಗ್ಬೋದು, ಇಲ್ಲ ಅಂದ್ರೆ ಮೇಜರ್ ಆಗಿ ಏನು ಚೇಂಜಸ್ ಆಗಲ್ಲ. ಬ್ಯಾಟಿಂಗ್ ಲೈನಪ್ ಅಂತೂ ಅದ್ದೂರಿಯಾಗಿದೆ. ಓಪನರ್ ಬ್ಯಾಟ್ಸ್ಮನ್ ಗಳು ಇಬ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ನೀಡ್ತಾರೋ ಮಿಡಲ್ ಆರ್ಡರ್ ಅಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ನ ನೀಡೋದು. ಮೇನ್ ಇಲ್ಲಿ ಇಂಪ್ಯಾಕ್ಟ್ ಮಾಡೋದು ಅಂದ್ರೆ ಪುರಾನ್ ಮತ್ತೆ ಮಿಚೆಲ್ ಮಾರ್ಷ್, ಇವರಿಬ್ರು ಯಾವಾಗ ಬಿಗ್ ಸ್ಕೋರ್ ಹೊಡಿತಾರೋ ಪಕ್ಕ LSG ಅವ್ರಿಗೆ ಪ್ಲಸ್ ಪಾಯಿಂಟ್. ಹಾಗೆ ಇನ್ನುವೆ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಇಂದ ಬಿಗ್ ರನ್ ಬಂದಿಲ್ಲ, ಅದು ಇವತ್ತಿನ ಮ್ಯಾಚ್ ಅಲ್ಲಿ ಬರ್ಲಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಡ್ತೀನಿ. ಅದ್ರಲ್ಲೂ ಅಲ್ಲದೆ ರಿಷಬ್ ಪಂತ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ರೆ ಅವರ ಬ್ಯಾಟಿಂಗ್ ಇಂದ ಪಕ್ಕ LSG ಅವರು ಒಂದು ಮೊಮೆಂಟಮ್ ನ ಕ್ರಿಯೇಟ್ ಮಾಡಬಹುದು. ಹಾಗೆ ಎರಡನೇ ಮ್ಯಾಚ್ ಗೆ ಬಂದ್ರೆ CSK ವರ್ಸಸ್ ಪಂಜಾಬ್. ಈ ಎರಡು ಮ್ಯಾಚಸ್ ಗಳು ಸಹ CSK ಗೆ ವೆರಿ ವೆರಿ ಕ್ರೂಷಲ್. ಆಲ್ರೆಡಿ ಮ್ಯಾಚಸ್ ಗಳನ್ನ ಕಂಟಿನ್ಯೂಸ್ ಆಗಿ 3 ಮ್ಯಾಚಸ್ ಗಳನ್ನ ಸೋತಿರೋದು. ಆದ್ರೂ ಪಂಜಾಬ್ ಅವರು ಸಹ ಲಾಸ್ಟ್ ಮ್ಯಾಚ್ ಸೋತ್ರು. ಆದ್ರೆ CSK ಅವರು ಇಲ್ಲಿವರೆಗೂ ಆಡಿರುವಂತ 4 ಮ್ಯಾಚ್ಗಳಲ್ಲಿ 3 ಮ್ಯಾಚಸ್ ಗಳನ್ನ ಸೋತಿರೋದು, ಹಾಗೆ 1 ಮ್ಯಾಚಸ್ ನ ಗೆದ್ದಿರೋದು. ಹಾಗೆ ಪಂಜಾಬ್ ಅವರು 3 ಮ್ಯಾಚಸ್ ಗಳನ್ನ ಆಡಿ 2 ಮ್ಯಾಚಸ್ ಗಳನ್ನ ಗೆದ್ದಿದ್ದಾರೆ, ಹಾಗೆ 1 ಮ್ಯಾಚಸ್ ನ ಸೋತಿದ್ದಾರೆ. ಏನು ಲಾಸ್ಟ್ ಮ್ಯಾಚ್ ಸೋತಿದ್ದು. ಹಾಗೆ ಇವತ್ತು ನಡೀತಿರೋಂತ ಮ್ಯಾಚ್ ಚಂಡೀಗಢ ಅಲ್ಲಿ. ಆಲ್ರೆಡಿ ಪಂಜಾಬ್ ಅವರು ಈ ಚಂಡೀಗಢ ಪಿಚ್ ಅಲ್ಲಿ 1 ಮ್ಯಾಚಸ್ ನ ಆಡಿದ್ದಾರೆ, ಹಾಗೆ ಅಲ್ಲೇನೆ 1 ಮ್ಯಾಚಸ್ ನ ಸೋತಿರೋದು. ಈ ಪಿಚ್ ಒಂದು ಸ್ವಲ್ಪ ನಮ್ಗೆ ಲೈಕ್ ಆಗಿ ನೋಡ್ತಾ ಬಂದ್ರೆ ಏನೋ ಬ್ಯಾಟಿಂಗ್ ಫೇವರಬಲ್ ಪಿಚ್ ಅಂತ ಅನ್ಸುತ್ತೆ, ಆದ್ರೆ ಇದು ಒಂದು ಸ್ವಲ್ಪ ಬಾಲಿಂಗ್ ಪಿಚ್ ಸಹ ಆಗಿರುತ್ತೆ. ಯಾವ ರೀತಿ ಸೀಮರ್ಸ್ ಗಳು ಎಸ್ಪೆಷಲಿ ಸೀಮರ್ಸ್ ಗಳಿಗೆ ಒಂದು ಸ್ವಲ್ಪ ಈ ಪಿಚ್ ಅಲ್ಲಿ ಎಫೆಕ್ಟ್ ಆಗುತ್ತೆ. ಅಂದ್ರೆ ಸ್ಲೋ ಓವರ್ ಬಾಲ್ ಬರಬೇಕು, ಇಲ್ಲಿ ಸ್ಲೋ ಓವರ್ ಬಾಲ್ ಮಾಡಿದಾಗ ಒಂದು ಸ್ವಲ್ಪ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ. ಆದ್ರಿಂದ ಒಂದು ಸ್ವಲ್ಪ ಸ್ಲೋ ಬಾಲ್ ಮಾಡಿದ್ರೆ ಬ್ಯಾಟ್ಸ್ಮನ್ ಗಳು ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಹಾಗೆ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಈ ಪಿಚ್ ಅಲ್ಲೂ ಸಹ 200+ ರನ್ ಬಂದಿದ್ದು. ಆದ್ರಿಂದ ಫಸ್ಟ್ ಇನ್ನಿಂಗ್ಸ್ ಆಡಿದಾಗಲೇ 200+ ರನ್ ಬಂತು. ಆದ್ರಿಂದ ಆರಾಮಾಗಿ ಈ ಪಿಚ್ ನೋಡ್ತಾ ಬಂದ್ರೆ ನಮ್ಗೆ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರ್ ಪಿಚ್ ಅಂತಾನೆ ಅನ್ಸುತ್ತೆ. ಆದ್ರೆ ನಮ್ಗೆ ಇದೆರಡು ಸಲ ಬೌತ್ ಆಫ್ಲಿ ಎರಡು ಸಹ ಫ್ರೆಂಡ್ಲಿ ಪಿಚ್ ತರನೇ ಅನ್ಸೋದು. ಈ ಪಿಚ್ ನಮ್ಗೆ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ, ಒಂದು ಸ್ವಲ್ಪ ಒಂದೊಂದು ಟೈಮು ಬಾಲರ್ಸ್ ಗಳಿಗೆ ಹೆಲ್ಪ್ ಆದ್ರೆ ಒಂದೊಂದು ಟೈಮು ಬ್ಯಾಟ್ಸ್ಮನ್ ಗಳಿಗೂ ಹೆಲ್ಪ್ ಆಗುತ್ತೆ ಈ ಚಂಡೀಗಢನ ಪಿಚ್. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಈ ಪಿಚ್ ವರ್ಕ್ ಆಗುತ್ತೆ ಅಂತ. ಹಾಗೆ ಇಲ್ಲಿವರೆಗೂ ಈ ಸ್ಟೇಡಿಯಂ ಅಲ್ಲಿ 6 IPL ಮ್ಯಾಚಸ್ ಗಳು ನಡೆದಿರೋದು. ಫಸ್ಟ್ ಇನ್ನಿಂಗ್ಸ್ ಆಡಿರೋರು 3 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 3 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಆದ್ರಿಂದ ಇಲ್ಲಿ ಯಾವುದೇ ರೀತಿ ಅಷ್ಟೊಂದು ಮೇಜರ್ ಆಗಿ ಚೇಂಜಸ್ ಅಂತೂ ಇಲ್ಲ. ಆರಾಮಾಗಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಬೆಟರ್ ಆಗಿ ಇರುತ್ತೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಬೆಟರ್ ಇರುತ್ತೆ. ಆದ್ರೆ ನನ್ನ ಪ್ರಕಾರ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿ ಇರುತ್ತೆ ಅಂತ ನನ್ನ ಪ್ರಕಾರ. ಹಾಗೆ ಇಲ್ಲಿವರೆಗೂ ಈ ಪಿಚ್ ಅಲ್ಲಿ ಹೈಯೆಸ್ಟ್ ರನ್ ಬಂದಿರೋದು ಅಂದ್ರೆ ಲಾಸ್ಟ್ ಮ್ಯಾಚ್ ಏನ್ ನಡೀತೋ RR ವರ್ಸಸ್ ಪಂಜಾಬ್, ಅದರಲ್ಲೇ ಹೈಯೆಸ್ಟ್ ರನ್ ಬಂದಿದ್ದು 205. ಆ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು ಮ್ಯಾಚ್ ನ ಸೋಲ್ತಾರೆ RR ನ ಮೇಲೆ. ಆದ್ರಿಂದ ಈ ಪಿಚ್ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಪಿಚ್ ತರನೇ ಅನ್ಸುತ್ತೆ. ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಈ ಚಂಡೀಗಢ ಪಿಚ್ ಅಲ್ಲಿ ಬೆಟರ್ ಆಗಿ ಇರುತ್ತೆ. ಹಾಗೆ ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರುವಂತ CSK ಮತ್ತೆ ಪಂಜಾಬ್ 30 ಮ್ಯಾಚಸ್ ಗಳನ್ನ ಆಡಿರೋದು. ಅದರಲ್ಲಿ 14 ಮ್ಯಾಚಸ್ ಗಳನ್ನ CSK ವಿನ್ ಆಗಿದ್ರೆ, ಹಾಗೆ 13 ಮ್ಯಾಚಸ್ ಗಳನ್ನ ಪಂಜಾಬ್ ಅವರು ವಿನ್ ಆಗಿರೋದು. ಇದು ಸಹ 2 ಸಿಮಿಲರ್ ಆಗಿ ಇದೆ. ಆದ್ರಿಂದ ಇವರಿಬ್ರು ಸಹ ಪ್ಲೇಯಿಂಗ್ ಲೆವೆನ್ ಬೆಟರ್ ಆಗಿ ಇದೆ. ಆದ್ರೆ ಈ ಸಲ CSK ಬ್ಯಾಟಿಂಗ್ ಲೈನಪ್ ನ ನೋಡ್ತಾ ಬಂದ್ರೆ ಅಷ್ಟೊಂದು ಮೇಜರ್ ಆಗಿ ಅನಿಸ್ತಾ ಇಲ್ಲ. ಏನು ಮುಂಬೈಲಿ ಬ್ಯಾಟಿಂಗ್ ಲೈನಪ್ ಇದೋ ಅದೇ ರೀತಿ ಇದು ಸಹ ಬ್ಯಾಟಿಂಗ್ ಲೈನಪ್ ತರನೇ. ಏನು ಟಾಪ್ ಆರ್ಡರ್ ಗಳು ಬೀಳ್ತು ಅಂದ್ರೆ ಮಿಡಲ್ ಆರ್ಡರ್ ಅಲ್ಲಿ ನಿಂತಿ ಆಡುವಂತ ಕೇಪಬಿಲಿಟಿನೇ ಇಲ್ಲ. MS ಧೋನಿ ಮೇಲೆ ಎಲ್ಲರೂ ಸಹ ಡಿಪೆಂಡಿಂಗ್ ಆಗ್ತಾರೆ, ಆದ್ರೆ ಅವ್ರು ಆ ತರನೇ ಇನ್ನಿಂಗ್ಸ್ ಆಡ್ಬೇಕು ಅಂತ ಏನಿಲ್ಲ. ಅವ್ರು ಯಾವ ರೀತಿ ಇನ್ನಿಂಗ್ಸ್ ಆಡ್ಬೇಕು ಅವ್ರಿಗೆ ಗೊತ್ತಿರುತ್ತೆ, ಯಾವ ಸಿಚುವೇಶನ್ಗೆ ಯಾವ ರೀತಿ ಬ್ಯಾಟಿಂಗ್ ಆಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಏನು ಎಲ್ಲ ಟೈಮಲ್ಲೂ ಅದೇ ತರ ಬ್ಯಾಟಿಂಗ್ ಆಡ್ಬೇಕು ಅಂದ್ರೆ ಆಡಕ್ ಆಗಲ್ಲ. ನೋಡೋಣ ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ಆದ್ರೂ ಸಹ ಓಲ್ಡ್ MS ಧೋನಿ ಅವರು ರಿಟರ್ನ್ ಆಗೇ ಆಗ್ತಾರೆ. ನೋಡೋಣ ಅವರ ಬ್ಯಾಟಿಂಗ್ ಇಂದ ಸಹ ಬಿಗ್ ರನ್ ಬಂದೇ ಬರುತ್ತೆ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ ಪಂಜಾಬ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ಆಗಲ್ಲ. ಲಾಸ್ಟ್ ಮ್ಯಾಚ್ ಅವ್ರು ಆಡಿರೋದು ಚಂಡೀಗಢ ಅಲ್ಲೇ, ಆದ್ರಿಂದ ಅವ್ರು ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಏನಾದ್ರೂ ಚೇಂಜಸ್ ಆಗ್ಬೇಕು ಅಂದ್ರೆ ಟಾಸ್ ಅಷ್ಟೇ. ಟಾಸ್ ಯಾರು ಸೋಲ್ತಾರೋ ಅವಾಗ 2 ರೀತಿ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡಿರ್ತಾರೆ, ಅದರಲ್ಲೇ ಚೇಂಜಸ್ ಆಗುತ್ತೆ. ಆಮೇಲೆ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಾರೆ. ಹಾಗೆ CSK ಅಲ್ಲಿ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ
ಒಂದು ಸ್ವಲ್ಪ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಆಗಿತ್ತು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ಟೀಮ್ ಇರುತ್ತೆ. ಏನಕ್ಕಂದ್ರೆ ಇದೊಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಪಿಚ್ ಆಗಿರೋ ಕಾರಣ ಏನು ಡೇವಿಡ್ ಕಾನ್ವೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಗೆ ಬಂದಿದ್ರು, ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. CSK ಅಲ್ಲಿ ಮೇಜರ್ ಆಗಿ ಓಪನರ್ ಆಗಿ ರಚಿನ್ ರವೀಂದ್ರ ಮತ್ತೆ ತಿಪ್ಪತಿ ಅವರು ಓಪನಿಂಗ್ ಮಾಡ್ತಾರೆ. ಏನಾದ್ರೂ ಚೇಂಜಸ್ ನ ಮಾಡ್ಕೊಂಡ್ರೆ ಕಾನ್ವೆ ಅವರು ಓಪನಿಂಗ್ ಬಂದು ಒನ್ ಡೌನ್ ಗೆ ತಿಪ್ಪತಿ ಅವರು ಬಂದ್ರೆ ಈ ಚೇಂಜಸ್ ಆದ್ರೆ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ CSK ಬ್ಯಾಟಿಂಗ್ ಲೈನಪ್ ಅಲ್ಲಿ. ಏನಾದ್ರೂ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಬೇಕು ಅಂದಾಗ ಮಾತ್ರ ತಿಪ್ಪತಿ ಅವ್ರನ್ನ ಓಪನಿಂಗ್ ಗೆ ಕಳಿಸೋದು. ಅದೇನೆ ಆ ರೀತಿ ಬ್ಯಾಟಿಂಗ್ ಲೈನಪ್ ನ ಇಟ್ಕೊಂಡಿರೋದು. ನೋಡೋಣ CSK ಅವರು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ನೀಡ್ತಿಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ವಿನ್ ಆಗ್ತಾರಂತ ನೋಡೋಣ. ಅದು ಇವತ್ತು ನಡೀತಿರಂತ 2 ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಇವತ್ತು ಮೊದಲನೇ ಮ್ಯಾಚ್ ಅಲ್ಲಿ ವಿನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ನನಗೆ ಒಂದು ಸ್ವಲ್ಪ ಕಾಣಿಸ್ತಾ ಇರೋದು KKR ಅವರ ಹೋಮ್ ಕಂಡೀಷನ್ ಅಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಮ್ಯಾಚ್ ವಿನ್ ಆಗ್ತಾರಂತ ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ಯಾರು ಮ್ಯಾಚ್ ವಿನ್ ಆಗ್ತಾರಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಎರಡನೇ ಮ್ಯಾಚ್ ಗೆ ನೋಡ್ತಾ ಬಂದ್ರೆ ನನಗೆ ಮ್ಯಾಚ್ ವಿನ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಪಂಜಾಬ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ ಅಂತ ನನ್ನ ಪ್ರೆಡಿಕ್ಟ್ ನ ಪ್ರಕಾರ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಮೊದಲನೇ ಮ್ಯಾಚ್ ಅಲ್ಲಿ KKR ವಿನ್ ಆದ್ರೆ ಹಾಗೆ ಎರಡನೇ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು ವಿನ್ ಆಗ್ತಾರಂತ ನನ್ನ ಪ್ರೆಡಿಕ್ಟ್ ನ ಪ್ರಕಾರ. ನೋಡೋಣ ಈ 2 ಪ್ರೆಡಿಕ್ಟ್ ಗಳು ಇವತ್ತಿನ ಮ್ಯಾಚ್ ಅಲ್ಲಿ ಸಕ್ಸಸ್ ಆಗುತ್ತಾ ಅಂತ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.